ಲೈಫ್‌ನ ಕೆಲವೊಂದು ರಾಂಗ್ ಡಿಸಿಷನ್ಸು ಆ್ಯಂಡ್ ಅನ್ನೆಸೆಸರಿ ಇನ್ವಾಲ್ವ್‌ಮೆಂಟು ಇದರಿಂದೆಲ್ಲ ನಾವು ಎಸ್ಕೇಪ್ ಆಗ್ಬೋದು. ಲಾಂಗ್ ಲೈಫ್ ಕೆರಿಯರ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಮತಾ HY ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗೈಸ್, ಟುಡೇ ವ್ಲಾಗ್ಸ್ನ ನಾನು ಮೆಡಿಟೇಷನಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗಿನ ಬ್ಯುಸಿ ಲೈಫಲ್ಲಿ ಮೆಡಿಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನಾನು ಕೂಡ ಡೈಲಿ ಬೇಸಿಸ್ ಮೆಡಿಟೇಷನ್ ಮಾಡ್ತಾ ಇರ್ತೀನಿ. ಮೆಡಿಟೇಷನ್ನ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಿಸೋದು ಅಂತ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ತುಂಬ ಯೋಚನೆ ಮಾಡ್ತಾ ಇರುತ್ತೆ. ಇವಾಗ ಒಂದು ಯೋಚನೆ ಮಾಡ್ತಾ ಇದ್ದಾಗೆ ಇನ್ನೊಂದು ಯೋಚನೆ ಶುರು ಆಗುತ್ತೆ, ಅದನ್ನು ಥಿಂಕ್ ಮಾಡ್ತಾ ಇದ್ದಾಗೆ ಇನ್ನೊಂದು, ಆ ಥರ ಕಂಟಿನ್ಯೂಸ್ಲಿ ನಾವು ಈ ಥರ ಒಂದಾದ್ಮೇಲೆ ಒಂದು ಥಿಂಕ್ ಮಾಡ್ತಾನೆ ಇರ್ತೀವಿ. ಇದರಿಂದ ನಮಗೇನೆ ಒತ್ತಡ ಶುರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮನಸ್ಸು ಒಂದೇ ಕಡೆಗೆ ಕೇಂದ್ರೀಕೃತವಾಗಿರುತ್ತೆ. ಆಮೇಲಿಂದ ನಾವು ಪ್ರೆಸೆಂಟಲ್ಲಿ ಬದುಕೋದಕ್ಕೆ ಶುರು ಮಾಡ್ತೀವಿ. ಇದು ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ನಾವಿವಾಗ ಊಟ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಊಟ ಮಾಡ್ತಾ ಇದ್ದಾಗೆ ನಮಗೆ ಊಟದ ಮೇಲೇ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಊಟ ಮಾಡ್ತಾ ನಮ್ಮ ಮನಸ್ಸು ಇನ್ನೊಂದು ಕಡೆ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮಗಳು ಬರ್ತಾಳೆ, ಮಗುಗೆ ಏನು ತಿನ್ನಿಸ್ಬೇಕು, ಇದನ್ನು ತಿನ್ನಿಸ್ಬೇಕು. ಆಮೇಲಿಂದ ನಮ್ಮ ಪಾಪು ಬೇರೆ ಏನೋ ಕೇಳ್ತಾಳೆ, ಅದನ್ನು ಕೊಡಿಸ್ಬೇಕು. ಅದಾಗಿದ್ಮೇಲೆ ನಮ್ಮ ಪಾಪು ಹತ್ರ ಏನು ಮಾಡಬೇಕು. ಅದಾಗಿದ ತಕ್ಷಣ ನಮ್ಮ ಅಮ್ಮ ಫೋನ್ ಮಾಡಿದರು, ಫೋನಲ್ಲಿ ಇದನ್ನೆಲ್ಲ ಹೇಳಿದ್ರು. ಓಕೆ, ನಮ್ಮ ಸಂತೋಷಕ್ಕೆ ಈ ಥರ ಮಾಡಿಕೊಡ್ಬೇಕು, ಅದು ಅವ್ರಿಗೆ ಕೊಟ್ಟಿಲ್ಲ. ಈ ಥರ ಒಂದಾದ್ಮೇಲೆ ಒಂದು ನಮಗೆ ಇಲ್ಲಿದ್ದು ಇವಾಗಲೇ ಒಂದು ಥಿಂಕ್ ಮಾಡ್ತಾ ಇರ್ತೀವಿ, ಇನ್ನೊಂದು ಸೆಕೆಂಡ್ಗೆ ಇನ್ನೊಂದು ಕಡೆ ಏನೋ ಥಿಂಕ್ ಮಾಡಿಬಿಡ್ತಾ ಇರ್ತೀವಿ. ಒಂಥರ ಎಲ್ಲಿಂದೆಲ್ಗೋ ಕನೆಕ್ಷನ್ ಓಡ್ತಾನೇ ಇರುತ್ತೆ. ಇದನ್ನು ನಾವು ಕಟ್ಟಾಕೋದಕ್ಕೆ ಆಗೋದಿಲ್ಲ. ನಾವು ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ನಮ್ಮ ಮೈಂಡನ್ನು ನಮ್ಮ ಕಂಟ್ರೋಲಿಗೆ ನಾವೇ ತೊಗೊಬೋದು. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕಾನ್ಸಂಟ್ರೇಷನ್ ಬರುತ್ತೆ. ಆಮೇಲಿಂದ ನಮಗೆ ಪ್ರೆಷರ್ ಆಗೋದು ಆ್ಯಂಡ್ ಸುಮ್ಮನೆ ಭಯ ಆಗೋದು ಅದೆಲ್ಲ ಕಡಿಮೆ ಆಗುತ್ತೆ. ನಾವೊಂಥರ ಕಾಮಾಗಿ ಕೂಲಾಗಿರ್ತೀವಿ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಒಂಥರ ಕ್ಲಾರಿಟಿ ಕಾಣಿಸ್ತಾ ಇರುತ್ತೆ. ನನಗೆ ಅನ್ನಿಸ್ತಾ ಇರುತ್ತೆ, ಇದನ್ನೆಲ್ಲ ಯಾಕೆ ನಮಗೆ ಸ್ಕೂಲ್ ಕಾಲೇಜಲ್ಲಿ ಹೇಳ್ಕೊಡ್ಲಿಲ್ಲ ಅನ್ನಿಸ್ತಾ ಇರುತ್ತೆ. ಇದರಿಂದ ನಮ್ಮ ಎಷ್ಟೋ ವಿಚಾರಗಳಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು. ಓದೋ ಟೈಮಲ್ಲಿ ಇನ್ನೂ ಕರೆಕ್ಟಾಗಿ ಮನಸ್ಸಿಟ್ಟು ಚೆನ್ನಾಗಿ ಓದ್ಕೋಬೋದಾಗಿತ್ತು. ಅದು ನೀಟಾಗಿ ಇನ್ನೂ ಮನಸ್ಸಿಗೆ ಹತ್ರ ಆಗ್ತಾಯಿತ್ತು. ಏನು ಮರ್ತ್ಕೊಳ್ಳೋ ನೆಸೆಸಿಟಿ ಏನೂ ಇರ್ತಾ ಇರಲಿಲ್ಲ. ಓದಬೇಕಲ್ಲ ಅನ್ನೋ ಒಂದು ನೆಸೆಸಿಟಿಗೆ ಓದ್ತಾ ಇರಲಿಲ್ಲ. ಅದನ್ನ ಮನಸ್ಸು ಕೊಟ್ಟು ನೀಟಾಗಿ ಓದ್ಕೊತಾ ಇದ್ವಿ. ಅದು ನೀಟಾಗಿ ಅರ್ಥ ಆಗ್ತಾಯಿತ್ತು. ಇದನ್ನು ಚಿಕ್ಕವರಿದ್ದಾಗಿಂದನೇ ಅಭ್ಯಾಸ ಮಾಡಿಸ್ಬೇಕು. ಇದರಿಂದ ಪ್ರತಿ ಹೆಜ್ಜೆ ಇಡುವಾಗೂ ತುಂಬ ಕೇರ್ಫುಲ್ಲಾಗಿ ಇಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಲೈಫ್ನ ಕೆಲವೊಂದು ರಾಂಗ್ ಡಿಸಿಷನ್ಸು ಆ್ಯಂಡ್ ಅನ್ನೆಸೆಸರಿ ಇನ್ವಾಲ್ವ್‌ಮೆಂಟು ಇದರಿಂದೆಲ್ಲ ನಾವು ಎಸ್ಕೇಪ್ ಆಗ್ಬೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಚಿಕ್ಕವರಿದ್ದಾಗಿಂದನೇ ಇದರ ಮೆಡಿಟೇಷನ್ನು, ಯೋಗ, ಈ ಸ್ಪಿರಿಚುವಲಿ ಇನ್ವಾಲ್ವ್‌ಮೆಂಟ್ ಇದ್ರ ಕಡೆಗೆಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಬೇಕು. ಆವಾಗ ಅವರ ಲೈಫ್ನ ಪ್ರತಿ ಸ್ಟೆಪ್ಪು ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮ ತಂದೆ ತಾಯಿ ಪಾಪ ಅವರು ಹಳ್ಳಿಲೇ ಹುಟ್ಟಿ ಬೆಳೆದವರು. ನಮಗಿಷ್ಟು ಎಜುಕೇಷನ್ ಮಾಡಿಸಿರೋದೇ ಹೆಚ್ಚು. ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ನಾಲೆಡ್ಜು ಇಲ್ಲ. ನನಗೇ ಈ ಥರ ವಿಚಾರಗಳೆಲ್ಲ ಇತ್ತೀಚೆಗೆ ಗೊತ್ತಾಗಿದ್ದು. ಅಂದರೆ ನಾನು ಯಾವಾಗ ನನ್ನ ಬೇಬಿನ ಕ್ಯಾರಿ ಮಾಡೋಕ್ಕೆ ಶುರು ಮಾಡಿದೆ ಆವಾಗಷ್ಟೇ ನನಗೂ ಈ ವಿಚಾರಗಳೆಲ್ಲ ಗೊತ್ತಾಗಿದ್ದು. ಇವಾಗ ಆಲ್ಮೋಸ್ಟ್ 3.5 ಇಯರ್ಸು ನಾನು ಮೆಡಿಟೇಷನ್ ಮಾಡ್ತೀನಿ. ಅರ್ಲಿ ಮಾರ್ನಿಂಗು ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಮೆಡಿಟೇಷನ್ ಮಾಡಿದ್ರೆ ತುಂಬ ಅಂದರೆ ಒಳ್ಳೆಯದು. ಯಾಕೆ ಅಂತಂದರೆ ಆ ಟೈಮಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಾವು ನಮ್ಮ ಮೈಂಡನ್ನ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ಆ್ಯಂಡ್ ಆವಾಗ ತಾನೇ ಮಲಗಿ ಎದ್ದಿರ್ತೀವಿ, ನಾವು ಅಷ್ಟೊಂದು ಯೋಚನೆ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದರಿಂದ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಒಂದೇ ಕಡೆಗೆ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡ್ಬೋದು. ನಾನು ಮೂಗಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ಬಿಡೋದು ಈ ಥರ ಮಾಡ್ತೀನಿ. ಇದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ. ಇದಾಗಿದ ಮೇಲೆ ನಾನು ನನ್ನ ಬ್ರೈನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ.
ನನ್ನ ಆಲೋಚನೆಗಳನ್ನೆಲ್ಲ ಕಂಟ್ರೋಲಿಗೆ ತಗೊಂಡು ಪ್ರೆಸೆನ್ಸಲ್ಲಿ ಇರೋದಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ನಾನು ಒಂದೇ ವಿಚಾರದ ಬಗ್ಗೆ ಥಿಂಕ್ ಮಾಡೋದಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈ ಥರ ಡೈಲಿ ನಾನೊಂದು 10 to 15 ಮಿನಿಟ್ಸ್ ಮಾಡ್ತೀನಿ. ಗೈಸ್, ಮೆಡಿಟೇಷನ್ ಮುಗಿದ್ಮೇಲೆ ಯೋಗ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಸ್ವಲ್ಪ ಬಾಡಿನ ವಾರ್ಮ್ ಅಪ್ ಮಾಡ್ಕೊತಾ ಇದ್ದೀನಿ, ಬೇಸಿಕ್ ಎಕ್ಸಸೈಸಸ್ಸು. ಆವಾಗ ಬಾಡಿ ವಾರ್ಮ್ ಅಪ್ ಆದರೆ ನೆಕ್ಸ್ಟ್ ನಾವು ಬೇರೆ ಯೋಗ ಮಾಡೋದಕ್ಕೆ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತೇಳಿ ಫಸ್ಟು ವಾರ್ಮ್ ಅಪ್ ಮಾಡ್ಕೊತೀನಿ. ನಾನು ಯೋಗನ ಕಾಲೇಜ್ ಟೈಮಿಂದನೂ ಮಾಡ್ತಾಯಿದ್ದೆ, ಬಟ್ ನಾಟ್ ರೆಗ್ಯುಲರ್ಲಿ. ಯಾವಾಗಾದರೂ ನನಗೇನಾದರೂ ಫೀಲ್ ಆದಾಗ ಮಾಡ್ಕೊತಾ ಇದ್ದೆ. ಅದು ಬಿಟ್ಟರೆ ಈ ಡಿಸೆಂಬರ್ ಎಂಡು ಇಲ್ಲಾಂದರೆ ಜಾನ್ವರಿ 1 ಆವಾಗ ಮಾಡ್ಕೊತಾ ಇದ್ದೆ. ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ, ರೆಗ್ಯುಲರ್ಲಿ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಇದೆಲ್ಲ ಪಾರ್ಟ್ ಆಫ್ ಮೈ ಲೈಫ್ ಆಗಿಬಿಟ್ಟಿದೆ. ಇದರಿಂದ ತುಂಬ ಡಿಸಿಪ್ಲಿನ್ ಬಂದಿದೆ. ಇದರಿಂದ ಡೇ ಫುಲ್ಲು ತುಂಬ ಎನರ್ಜೆಟಿಕ್ ಆಗಿರ್ತೀನಿ. ಯಾವುದೇ ವಿಚಾರಕ್ಕೂ ಏನು ಟಯರ್ಡ್ ಅಂತ ಏನು ಫೀಲ್ ಆಗೋದಿಲ್ಲ. ಹ್ಯಾಪಿ ಫೀಲ್ ಮಾಡ್ತಾ ಇರ್ತೀನಿ. ಇದರಿಂದ ಬಾಡಿ ಫುಲ್ ಲೈಟ್ ಫೀಲ್ ಆಗುತ್ತೆ ಆ್ಯಂಡ್ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಇದರಿಂದ ನಮ್ಮ ವೆಯ್ಟ್ ಕೂಡ ಮ್ಯಾನೇಜ್ ಮಾಡ್ಬೋದು, ಅದನ್ನು ನಾವು ನೋಟಿಸ್ ಕೂಡ ಮಾಡ್ಬೋದು. ಮೆಡಿಟೇಷನ್ನು, ಯೋಗ ಇದನ್ನೆಲ್ಲ ನಾವು ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಇದರಿಂದ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಆ್ಯಂಡ್ ಗುಡ್ ಹೆಲ್ತ್ ಕೂಡ ನಾವು ನೋಟಿಸ್ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ಪ್ರೀವಿಯಸ್ ಡೇ ತಿಂದಿರೋಂಥ ಫುಡ್ಡು ಡೈಜೆಷನ್ ಆಗಿರಬೇಕು. ಈ ಥರ ಯೋಗ ಎಲ್ಲ ಮಾಡೋದ್ರಿಂದ ನಮ್ಮ ಫುಡ್ಡು ನೀಟಾಗಿ ಡೈಜೆಷನ್ ಆಗಿಬಿಡುತ್ತೆ. ನಾವು ಗುಡ್ ಫುಡ್ ಇಂಟೇಕ್ ಮಾಡೋದ್ರ ಜೊತೆಗೆ ಈ ಥರ ಯೋಗ ಎಲ್ಲ ಮಾಡೋದ್ರಿಂದ ನಮ್ಮ ಇನ್ನರ್ ಬಾಡಿ ಕೂಡ ಕರೆಕ್ಟಾಗಿರುತ್ತೆ. ಅದರಿಂದ ನಮ್ಮ ಔಟರ್ ಬಾಡಿ ಲುಕ್ ಕೂಡ ನಾವು ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಡೈಲಿ ಬೆಳಿಗ್ಗೆ ಒಂದು 20 to 25 ಮಿನಿಟ್ಸ್ ಯೋಗ ಮಾಡ್ತೀನಿ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗೇ ಮಾಡ್ತೀನಿ. ಅವಾಗೇನಾದರೂ ಟೈಮ್ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಯಾವಾಗ ಟೈಮ್ ಸಿಕ್ಕುತ್ತೆ ಆವಾಗ ನಾನು ಮಾರ್ನಿಂಗ್ ಟೈಮಲ್ಲಿ ಮಾಡ್ಕೊತೀನಿ. ಒಂದು 9 to 10 ಎಕ್ಸಸೈಸ್ ಮಾಡ್ಕೊತೀನಿ. ಪರ್ಟಿಕ್ಯುಲರ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ, ಬಟರ್ಫ್ಲೈ ಪೋಸು, ಇದನ್ನೆಲ್ಲ ಮಾಡಿಬಿಟ್ಟು ಆಮೇಲಿಂದ ನಾನು ನನ್ನ ರೆಗ್ಯುಲರ್ ಅಡುಗೆ ಕೆಲಸಕ್ಕೆ ಹೋಗೋದು. ಆವಾಗ ತುಂಬ ಖುಷಿ ಆಗ್ತಾ ಇರುತ್ತೆ, ನಾನು ಒಳ್ಳೆ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ನಾವು ಲೈಫಲ್ಲಿ ತುಂಬ ತಪ್ಪುಗಳನ್ನ ಮಾಡಿಬಿಟ್ಟಿರ್ತೀವಿ, ಬಟ್ ಆಗಿರೋ ತಪ್ಪನ್ನೇ ನೆನೆಸ್ಕೊಂಡು ಕೂತ್ಕೊಳ್ಳೋದ್ರಲ್ಲೇ ಅರ್ಥ ಇಲ್ಲ. ಅದ್ರ ಬಗ್ಗೆ ರಿಗ್ರೆಟ್ ಮಾಡ್ಕೊಳ್ಳೋ ನೆಸೆಸಿಟಿನೂ ಇಲ್ಲ. ಜಸ್ಟ್ ಮೂವ್ ಆನ್ ಆಗಿಬಿಟ್ಟು ಒಳ್ಳೆ ವಿಚಾರಗಳನ್ನ ನಾವು ಲೈಫಲ್ಲೇ ಅಡಾಪ್ಟ್ ಮಾಡಿಕೊಂಡು ನಮ್ಮ ಡೇನ ನಾವು ಬೆಟರಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಈಚ್ ಡೇನೂ ನನಗೆ ಸ್ಪೆಷಲ್ ಡೇ, ಅದು ದೇವ್ರು ಕೊಟ್ಟಿರೋ ಆಪರ್ಚುನಿಟಿ. ಆದಷ್ಟು ನಾನು ಯಾವಾಗಲೂ ಬ್ಯೂಟಿಫುಲ್ಲಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಗೈಸ್, ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ. ನಮ್ಮ ಬೇಬಿಗೆ ಫ್ರೂಟ್ಸ್ ಕೊಡೋದಕ್ಕಾಗೋದಿಲ್ಲ ಸ್ನ್ಯಾಕ್ ಬಾಕ್ಸ್ಗೆ, ಬಿಕಾಸ್ ಅದರಿಂದ ಕೋಲ್ಡ್ ಆಗಿಬಿಡುತ್ತೆ ಅನ್ನೋ ಭಯ. ಸೊ ಅದಕ್ಕೆ ನಾನು ಏನು ಮಾಡಲಿ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಆಮೇಲಿಂದ ಅವಲಕ್ಕಿಯಲ್ಲಿ ಚೂಡ ಮಾಡಿಬಿಡೋಣ ಅಂದ್ಕೊಂಡು ತೊಗೊಂಡಿದ್ದೀನಿ. ನಾನು ಫಸ್ಟ್ ಟೈಮು ಮನೇಲೇ ಮಾಡ್ತಾ ಇರೋದು, ಹೇಗೆ ಬರುತ್ತೆ ನೋಡೋಣ. ಫಸ್ಟ್ ಅವಲಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಅಂತ ಹೇಳಿದ್ರೆ ಅದು ಫುಲ್ಲು ಮುರ್ಕೋಬೇಕು, ಅದಾಗಿದೆ ಅದೇ ಮುರ್ಕೋಬಾರ್ದು. ನಾವು ಕೈನಲ್ಲಿ ಬ್ರೇಕ್ ಮಾಡಿದ್ರೆ ಆವಾಗ ಅದು ಬ್ರೇಕ್ ಆಗಬೇಕು. ಅಲ್ಲಿ ತನಕ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡಿಕೊಂಡೆ. ಆಮೇಲೆ ಅದನ್ನು ಬೇರೆ ಕಡೆ ಇಟ್ಕೊಂಡು ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ ಒಂದು 300 ಗ್ರಾಮಷ್ಟು ಅವಲಕ್ಕಿ. ಸೊ ಅದಕ್ಕೆ ನಾನು ಇವಾಗ ಒಂದು 5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ. ಅದಾಗಿದ್ಮೇಲೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಇದೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ಸೊ ಅದಕ್ಕೆ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಆದಮೇಲಿಂದ ಹುರಿಗಡಲೆ ಹಾಕ್ಕೊಂಡೆ. ಆಮೇಲೆ ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ.
ಬ್ರೌನ್ ಆಗಿ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕಡಲೆ ಮತ್ತು ಕಡಲೆ ಬೀಜ ಬೇಗ ಬ್ರೌನ್ ಆಗಬೇಕು. ಆಮೇಲೆ ತುಂಬ ಫ್ರೈ ಮಾಡ್ತಾ ಇದ್ರೆ ಅದು ಸೀದೋಗ್ಬಿಡುತ್ತೆ, ಆಮೇಲೆ ಅದು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ನಾನೇನು ಮಾಡಿದೆ, ಕಡಲೆ ಬೀಜ ಮತ್ತು ಕಡಲೆ ಅದನ್ನು ಸೆಪ್ರೇಟ್ ಮಾಡಿ ತೆಗೆದ್ಬಿಟ್ಟೆ. ಅದನ್ನು ಹುರ್ಕೊಂಡಿರುವಂಥ ಅವಲಕ್ಕಿ ಜೊತೆನೇ ಹಾಕ್ಕೊಂಡ್ಬಿಟ್ಟೆ. ಓನ್ಲಿ ಇವಾಗ ಬೆಳ್ಳುಳ್ಳಿ ಮತ್ತು ಕರಿಬೇವು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಿನ್ನೂ ಅಷ್ಟು ಬ್ರೌನ್ ಆಗಿರಲಿಲ್ಲ, ಅದಕ್ಕೆ ಇವಾಗಲೇ ಅದಕ್ಕೆ ಸಾಲ್ಟು ಹಾಕ್ಕೊಂಡೆ. ಆಮೇಲಿಂದ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡೆ. ಆಮೇಲೆ ಕೊಬ್ಬರಿ ಪೀಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಕೊಬ್ಬರಿ ಪೀಸ್ನೂ ಹಾಕ್ಕೊಂಡೆ. ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು, ದ್ರಾಕ್ಷಿ, ಗೋಡಂಬಿ ಆ ಥರ. ನಾನು ಆ್ಯಡ್ ಮಾಡಿಲ್ಲ, ಜಸ್ಟ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಇದೇ ಹೇಗೆ ಬರುತ್ತೆ ನೋಡೋಣ ಅಂದ್ಕೊಂಡು ನಾನು ಅದನ್ನೇನೂ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ನಾನು ಬರೀ ಕೊಬ್ಬರಿ ಪೀಸಸ್ ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಕೂಡ ತೆಗೆದ್ಬಿಟ್ಟೆ. ಆಮೇಲೆ ಅದಕ್ಕೆ ಗ್ರೀನ್ ಚಿಲ್ಲಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ತೆಂಗಿನಕಾಯಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ಅದು ಬ್ಲ್ಯಾಕ್ ಕಲರ್ ಬಂದಮೇಲೆ ಅದನ್ನು ತೆಗೆದ್ಬಿಟ್ಟೆ. ಇವಾಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅವಲಕ್ಕಿ, ಕಡಲೆ ಬೀಜ, ಹುರಿಗಡಲೆ, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಕರಿಬೇವು, ಇದನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಎತ್ತಿ ಕುಲುಕಬೇಕು, ಆವಾಗ ಇದು ನೀಟಾಗಿ ಮಿಕ್ಸ್ ಆಗುತ್ತೆ. ಆಮೇಲಿಂದ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀಟಾಗಿ ಎಲ್ಲನೂ ತಿರುಗಿಸ್ಕೊಂಡೆ. ಕಲರ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಅದ್ರದ್ದು ಘಮ ಘಮ ಸ್ಮೆಲ್ ಕೂಡ ಫುಲ್ಲು ಮನೆ ತುಂಬ ಹರಡ್ಕೊಂಡ್ಬಿಟ್ಟಿತ್ತು. ಚೆನ್ನಾಗಿ ಫೀಲ್ ಆಗ್ತಾಯಿತ್ತು ನನಗೆ. ಇದನ್ನು ಈ ಟೆಕ್ಸ್ಚರ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾಯಿತ್ತು. ಹೇಗೆ ಬರುತ್ತೋ ಏನೋ ಅಂದ್ಕೊತಾ ಇದ್ದೆ. ನಾವು ಯಾವತ್ತೂ ಇದನ್ನು ಮನೇಲಿ ಮಾಡಿರಲಿಲ್ಲ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿಕೊಂಡೆ ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ. ಆಗ ಫುಲ್ಲು ಎಲ್ಲ ನೀಟಾಗಿ ಬಿಸಿ ಆಯಿತು. ಆಮೇಲೆ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟೆ. ಆಮೇಲೆ ಬೇಬಿ ಲಂಚ್ ಬಾಕ್ಸ್ಗೆ ಇದನ್ನು ಸ್ವಲ್ಪ ಹಾಕಿಬಿಟ್ಟು, ಆಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಬೇರೆ ಬಾಕ್ಸ್ಗೆ ಹಾಕ್ಬಿಟ್ಟು ಕಳಿಸಿದ್ದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗಂತೂ ತಿನ್ನಬೇಕು ಅನ್ನಿಸ್ತಾ ಇದೆ ಇದನ್ನು. ನಾನು ಇದನ್ನು ಆಫ್ಟರ್ನೂನ್ ಫ್ರೀ ಟೈಮಲ್ಲಿ ತಿಂತೀನಿ. ಸೊ ನನ್ನ ರೆಗ್ಯುಲರ್ ಫುಡ್ ರುಟೀನ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿಬಿಟ್ಟು ನನಗೆ ತುಂಬ ಖುಷಿ ಆಗ್ತಾ ಇದೆ ಇದನ್ನು ಪ್ರಿಪೇರ್ ಮಾಡಿದ್ದಕ್ಕೆ. ನಮ್ಮ ಬೇಬಿ ತಿಂದ್ಲಾ, ಅವಳಿಗೆ ಏನು ಅನ್ನಿಸ್ತು, ಅವಳು ಬಾಕ್ಸ್ ಖಾಲಿ ಮಾಡ್ಕೊಂಬಂದಿಲ್ಲ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನೋಡೋಣ. ಸ್ಕೂಲ್ಗಂತೂ ಕಳಿಸ್ತಾ ಇದ್ದೀನಿ. 2-3 ಡೇಸ್ದು ಬಟ್ಟೆ ಎಲ್ಲ ಇತ್ತು, ಸೊ ವಾಶ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಇವಾಗ ವಾಶ್ ಮಾಡಿದ್ರೂ ಅದು ಡ್ರೈ ಆಗೋದಕ್ಕೆ ಒಂದು 2 ಡೇಸೇ ಬೇಕು. ಯಾಕೆ ಅಂತಂದರೆ ವೆದರು ತುಂಬ ಚಿಲ್ಲಾಗಿದೆ, ಸೂರ್ಯ ಕಾಣಿಸ್ತಾನೇ ಇಲ್ಲ. ಸೊ ಅದಕ್ಕೆ ಇದು ಒಣಗೋದಕ್ಕೆ 2-3 ಡೇಸ್ ಆಗೇ ಆಗುತ್ತೆ. ಮನೆ ಅಂತ ಹೇಳಿದ್ಮೇಲೆ ಈ ಥರ ಕೆಲಸಗಳು ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಇದನ್ನು ನಾವು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದೇ ನಮ್ಮ ಟಾಸ್ಕ್ ಆಗಿರುತ್ತೆ. ಅದಕ್ಕೆ ನಾವು ಡೇ ಫುಲ್ಲು ಎನರ್ಜೆಟಿಕ್ ಆಗಿರಬೇಕು. ಸೊ ನಾವು ಗುಡ್ ಫುಡ್ಡು, ಗುಡ್ ಹೆಲ್ತ್, ಗುಡ್ ಲೈಫ್ ಸ್ಟೈಲ್ನ ನಾವು ಅಡಾಪ್ಟ್ ಮಾಡ್ಕೊಬೇಕು. ಡೇ ಫುಲ್ಲು ನಾನು ಎಲ್ಲ ಕೆಲಸನೂ ತುಂಬ ಖುಷಿಯಿಂದ ಮಾಡ್ತೀನಿ. ನನಗೇನು ಬೇಜಾರಂತ ಅನಿಸೋದೇ ಇಲ್ಲ. ಯಾಕೆ ಅಂತಂದರೆ ಇದು ದೇವ್ರು ಕೊಟ್ಟಿರೋ ಆಪರ್ಚುನಿಟಿ ಅಂತ ತಿಳ್ಕೊಂಡು ನಾನು ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಯಾವುದು ಅಂತ ಹೇಳಿದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್. ಇದು ತುಂಬ ಇಂಪಾರ್ಟೆಂಟು. ನಮ್ಮ ಲೈಫು ತುಂಬ ಸುಂದರವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಏನು ಹೇಳ್ತೀರಾ? ಅದ್ರ ಬಗ್ಗೆ ಸ್ವಲ್ಪ ಇವತ್ತು ಡೀಪಾಗಿ ಡಿಸ್ಕಷನ್ ಮಾಡೋಣ. ಇಟ್ ಈಸ್ ನಾಟ್ ಜೆಂಡರ್ ಸ್ಪೆಸಿಫಿಕ್. ಹುಡುಗನಾದರೂ ವರ್ಕ್ ಮಾಡಲಿ, ಹುಡುಗಿರಾದರೂ ವರ್ಕ್ ಮಾಡಲಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಮಗೆ ಕೆಲಸನೂ ಮುಖ್ಯ,
ಹಾಗೆ ಮನೇನೂ ಮುಖ್ಯ. ಇವೆರಡರ ಮಧ್ಯೆ ಸಮತೋಲನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇವತ್ತಿನ ಫಾಸ್ಟ್ ಫೇಸ್ ಜೀವನದಲ್ಲಿ ನಾವು ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟಿದ ತಕ್ಷಣದಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ವರ್ಕ್ ವೈಸು ಇಮೇಲ್ ಚೆಕ್ ಮಾಡಬೇಕು, ಎನಿ ಡೆಡ್ಲೈನ್ ಇದೆಯಾ, ಯಾವುದಾದ್ರೂ ಮೀಟಿಂಗ್ ಇದೆಯಾ, ಈ ಥರ ಎಲ್ಲ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಇನ್ನು ಮನೆ ವಿಷಯಕ್ಕೆ ಬಂದರೆ ಅದರಲ್ಲೂ ನಮ್ಮಂಥ ವಿಮೆನ್ಸ್ಗೆ ಏನು ಫುಡ್ ಪ್ರಿಪೇರ್ ಮಾಡಬೇಕು, ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಬೇಕು, ಮಗುಗೆ ಏನೆಲ್ಲ ಮಾಡಬೇಕು, ಮನೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಏನೆಲ್ಲ ಮಾಡಬೇಕು, ಇದನ್ನೆಲ್ಲ ಆನ್ ಟೈಮಿಗೆ ಮಾಡ್ತೀನಾ, ಆಮೇಲೆ ನಾನು ವರ್ಕ್ ಯಾವ ಥರ ಕಾನ್ಸಂಟ್ರೇಟ್ ಮಾಡ್ತೀನಿ, ಈ ಥರ ತುಂಬ ಥಿಂಗ್ಸ್ ನಮ್ಮ ಮೈಂಡಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣದಿಂದನೇ. ಈ ಥರ ಬೆಳಿಗ್ಗೆನೆ ನಾವು ಮೈಂಡ್ನ ತುಂಬ ಕ್ಲಮ್ಸಿಯಾಗಿ ಮಾಡ್ಕೊಂಡ್ಬಿಟ್ರೆ ಆವತ್ತಿನ ದಿನ ನಾವು ಮನೇಲೂ ಏನೂ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ವರ್ಕ್ ಕಡೆನೂ ಏನು ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಎರಡನ್ನೂ ಫ್ಲಾಪೇ ಆಗಿಬಿಡ್ತೀವಿ. ಯೂಶ್ವಲಿ ನಾವೆಲ್ಲರೂ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಸಂಜೆ ತನಕ ಇರೋದನ್ನ ಬಿಟ್ಟು ಇಲ್ದಿದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ವರ್ಕ್ ಮಾಡಬೇಕಾದ್ರೆ ಮನೆ ಬಗ್ಗೆ ಥಿಂಕ್ ಮಾಡೋದು, ಮನೇಲಿ ಕೆಲಸ ಮಾಡಬೇಕಾದ್ರೆ ವರ್ಕ್ ಬಗ್ಗೆ ಥಿಂಕ್ ಮಾಡೋದು, ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ನಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತೀವಿ. ಇನ್ಸ್ಟೆಡ್ ಆಫ್ ದ್ಯಾಟ್ ವರ್ಕ್ ಮಾಡುವಾಗ ವರ್ಕ್ದಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು, ಮನೆ ಕೆಲಸ ಮಾಡುವಾಗ ಮನೆದಷ್ಟೇ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಈ ಥರ ನಾವು ಒಂದು ಸೆಪರೇಟ್ ಸ್ಪೇಸ್ನ ಕಾಪಾಡ್ಕೋಬೇಕು. ಫಸ್ಟ್ ವರ್ಕ್ ಟೆನ್ಷನ್ಸ್ನೆಲ್ಲ ಮನೆಗೆ ತಗೊಬಂದಿಟ್ರೆ ಆಗ ಮನೇಲೆಲ್ಲ ಫುಲ್ಲು ಟೆನ್ಷನ್ನು, ಅನಾವಶ್ಯಕವಾಗಿ ಎಲ್ಲರ ಜೊತೆನೂ ಸುಮ್ಮನೆ ನಿಷ್ಠುರ. ಸೊ ಅದಕ್ಕೆ ನಾವು ಮನೆ ವಿಷಯನ ಆಫೀಸಿಗೆ ಇಂಟರ್ಫಿಯರ್ ಮಾಡಬಾರ್ದು, ಆಫೀಸ್ ವರ್ಕ್ನ ಈ ಫ್ಯಾಮಿಲಿ ಟೈಮಲ್ಲಿ ಇಂಟರ್ಫಿಯರ್ ಮಾಡಬಾರ್ದು. ಸೊ ವಿ ನೀಡ್ ಟು ಮೇಂಟೈನ್ ಸೆಪರೇಟ್ ಸ್ಪೇಸ್ ಫಾರ್ ಈಚ್ ಥಿಂಗ್. ಜನರಲ್ ಆಗಿ ನಾವು ಕೆಲಸ ಅಂತ ಹೇಳ್ಬಿಟ್ರೆ ಕೆಲಸ ಅಂತ ಅಂದ್ಕೊಂಡು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ನಾವು ಫ್ಯಾಮಿಲಿನೇ ಮರ್ತ್ಕೊಂಡು ಬಿಟ್ಟಿರ್ತೀವಿ. ಇದರಿಂದ ನಮಗೆ ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ. ಆಮೇಲೆ ನಿದ್ದೆನೂ ಕರೆಕ್ಟಾಗಿ ಆಗ್ತಾ ಇರಲ್ಲ. ಆಮೇಲೆ ನಾವು ಯಾವುದೇ ಜೊತೆ ಫ್ರೆಂಡ್ಸ್ ಹತ್ರನೂ ಮಿಂಗಲ್ ಆಗೋದಕ್ಕಾಗೋದಿಲ್ಲ. ಮನಸ್ಸು ಯಾವಾಗ್ಲೂ ನಮ್ಮದು ವರ್ಕ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ. ಈ ಥರ ಎಲ್ಲ ಮಾಡೋದ್ರಿಂದ ನಮಗೇನೆ ಸ್ಟ್ರೆಸ್ ಆಗೋದು ಜಾಸ್ತಿ. ಇದನ್ನ ಕಾಮನ್ ಆಗಿ ಎಲ್ಲರೂ ಯಾರ್ಯಾರು ವರ್ಕ್ ಮಾಡ್ತಾ ಇರ್ತೀವಿ ಅವರು ಇದನ್ನ ಫೇಸ್ ಮಾಡ್ತಾ ಇರ್ತೀವಿ. ಡಿಸಿಪ್ಲಿನ್ ಆಗಿ ನಾವು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡು ಬಿಡಬೇಕು. ಈ ಟೈಮ್ಗೆ ಇದಾಗಬೇಕು, ಈ ಟೈಮ್ಗೆ ಇದು ಅಂತ ನಾವು ಒಂದು ಟೈಮ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಯಾವುದೂ ಕ್ಲಮ್ಸಿ ಆಗೋದಿಲ್ಲ. ಇದರಿಂದ ನಮ್ಗೆ ಯಾವುದೇ ಸ್ಟ್ರೆಸ್ ಆಗೋದಿಲ್ಲ. ಆವಾಗ ನಮಗೆ ವರ್ಕ್ ಸ್ಪೇಸಲ್ಲಿ ವರ್ಕ್ನ ಡೆಡಿಕೇಟ್ ಆಗಿ ಫೋಕಸ್ ಮಾಡಿಕೊಂಡು ನಾವು 100% ವರ್ಕ್ನ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಮನೆ ವರ್ಕನ್ನು ಅದೇ ಥರ ನಾವು ಫಾಲೋ ಮಾಡ್ಕೊಂಡು ಹೋದರೆ ಅದರಲ್ಲೂ ಕೂಡ ನಾವು ನೀಟಾಗಿ ಅಚೀವ್ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆರಾಮಾಗಿ ಹ್ಯಾಪಿಯಾಗಿ ಇರ್ಬೋದು. ಫಸ್ಟೇ ನಮ್ಮ ಹತ್ರ ಒಂದು ಪ್ರೋಟೋಟೈಪ್ ಅಂದರೆ ಒಂದು ಟೈಮ್ ಟೇಬಲ್ ರೆಡಿ ಮಾಡಿಟ್ಕೊಂಡು ಬಿಟ್ಟಿರಬೇಕು. ಒಂದ್ಸರಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡಬೇಕು, ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು, ಇಂತಿಂಥ ಟೈಮಲ್ಲಿ ಇದು ಮುಗ್ದೋಗ್ಬೇಕು ಅನ್ನೋ ಥರ ನಾವು ಫಸ್ಟೇ ಒಂದು ಪ್ರೋಟೋಟೈಪ್ ಮಾಡೆಲ್ನ ನಾವು ರೆಡಿ ಮಾಡ್ಕೊಂಡು ಬಿಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಎದ್ದಿದ ತಕ್ಷಣ ಓಕೆ ಒಂದು 20 ಮಿನಿಟ್ಸ್ ಒಂದು ಮೆಡಿಟೇಷನ್ ಮಾಡೋದು, ಸ್ವಲ್ಪ ಹೊತ್ತು ಒಂದು 10 to 15 ಮಿನಿಟ್ಸ್ ಯೋಗ ಮಾಡೋದು, ಇದು ನಮಗೆ ನಾವೇ ಟೈಮ್ ಕೊಟ್ಕೊಳ್ಳೋದು. ಇದನ್ನ ನಾವು ಡೈಲಿ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ ಕೂಡ ಫುಲ್ಲು ಕ್ಲೀನಾಗಿ ಕಾಮ್ ಆಗಿರುತ್ತೆ. ಬೇಗ ಎದ್ದೇಳೋದು, ಬೇಗ ಮಲ್ಗೋದು ಆ್ಯಂಡ್ ಟೈಮ್ ವಿತಿನ್ ದ ಟೈಮಲ್ಲಿ ನಮ್ಮ ಟಾಸ್ಕ್ನ ಮಾಡೋದು. ಇಟ್ ಮೇ ಬಿ ದ ಹೋಮ್ ಆರ್ ಹೌಸ್ ವರ್ಕ್ ಆರ್ ಆಫೀಸ್ ವರ್ಕ್. ಮಿನಿಮಮ್ 8 hours ನಾವು ವರ್ಕ್ ಮಾಡೇ ಮಾಡ್ತೀವಿ ಆಫೀಸ್ ವರ್ಕು. ನಾವು ಆ ಆಫೀಸ್ ವರ್ಕ್ನ ಡೆಡಿಕೇಟ್ ಆಗಿ ಆ 8 hours ಅಲ್ಲಿ ನಾವು ಅವತ್ತಿಂದ ಅವತ್ತು ಅಲ್ಲಿಗೆ ಆಫೀಸ್ನಲ್ಲೂ ಕೂಡ ನಾವು ಇವತ್ತಿರೋ ಟಾಸ್ಕ್ನ ಇನ್ನೊಂದು ದಿನಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು. ಓಕೆ 1 day or 2 days ಓಕೆ, ಅದನ್ನು ವಿತ್ ವ್ಯಾಲಿಡ್ ರೀಸನ್. ಕಿಂತ ತುಂಬ ಇಂಪಾರ್ಟೆಂಟ್ ಅಂತಂದರೆ ನಾವು ಫೇಸಲ್ಲಿ ನಗುನ ಯಾವಾಗಲೂ ಕ್ಯಾರಿ ಮಾಡಬೇಕು. ಮನೆಯವ್ರ ಜೊತೆನಾದರೂ ಆಗಲಿ ಆಫೀಸಲ್ಲಾದರೂ ಆಗಲಿ ಒಂದು ನಗು ಇಟ್ಕೊಂಡ್ರೆ ಇದು ತುಂಬ ಇಂಪಾರ್ಟೆಂಟ್. ಅವತ್ತಿನ ಡೇ ಫುಲ್ಲು ನಾವು ಆರಾಮಾಗಿ ಇರ್ಬೋದು. ಯೂಶ್ವಲಿ ನಾನು ಆ ಥರ ಮೇಂಟೈನ್ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ನನಗೆ ಮೊದಲು ಇದೆಲ್ಲ ಇರಲಿಲ್ಲ. ಸೊ ನಾವು ಡೇ ಬೈ ಡೇ ಇದನ್ನೆಲ್ಲ ಒಂದೊಂದೇ ನಮ್ಮ ಲೈಫಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಯಾವ ಥರ ನಾವು ಅಪ್ಡೇಟ್ ಆಗಬೇಕು ಅಂತ ಯೋಚನೆ ಮಾಡಿದಾಗ ಒಂದೊಂದೇ ಅಡಾಪ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲಿಂದ ಅರ್ಲಿ ಮಾರ್ನಿಂಗೇ ನನ್ನ ಡೇ ಸ್ಟಾರ್ಟ್ ಮಾಡೋದ್ರಿಂದ ನನಗಿದ್ರಿಂದ ತುಂಬ ಟೈಮ್ ಸಿಗುತ್ತೆ. ನನ್ನ ಪರ್ಸ್ನಲ್ ವರ್ಕ್ ಆಗಿರ್ಬೋದು, ಹೌಸ್ ಹೋಲ್ಡ್ ವರ್ಕ್ ಆಗಿರ್ಬೋದು, ಆಮೇಲೆ ಫ್ಯಾಮಿಲಿ ರಿಲೇಷನ್ಶಿಪ್ ಆಗಿರ್ಬೋದು ಆ್ಯಂಡ್ ಆಫೀಸ್ ವರ್ಕ್ ಆಗಿರ್ಬೋದು. ಎವ್ರಿಥಿಂಗ್ ವಿ ಕ್ಯಾನ್ ಮೇಂಟೈನ್ ಎವ್ರಿಥಿಂಗ್. ಯೂಶ್ವಲಿ ನಾವು ನೋಡಿರ್ತೀವಿ ನಮ್ಮ ಫ್ರೆಂಡ್ಸ್ ಆಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ರಿಲೇಷನ್ಸ್ ಆಗಲಿ,
ಏನಾದರೂ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾರೆ ನಮ್ಮನ್ನು. ಆವಾಗ ನಾವು ಅವ್ರಿಗೆ ಹೇಳ್ಬಿಡ್ತೀವಿ ನಾವು ತುಂಬ ಬ್ಯುಸಿ, ನಮಗೆ ತುಂಬ ವರ್ಕು, ನಾವು ಬರೋದಕ್ಕಾಗಲ್ಲ ಅಂತ. ಸೊ ನಾನು ಏನು ಹೇಳ್ತೀನಿ ಅಂತಂದರೆ ಜೆನ್ಯೂನ್ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಸು ಅಥವಾ ಆ ಥರ ಇದ್ರೆ ಅಕ್ಸೆಪ್ಟೆಡ್, ನಾವು ಅದನ್ನು ಅಟೆಂಡ್ ಮಾಡೋದಕ್ಕಾಗಲ್ಲ. ಬಟ್ ಏನು ಅಂತ ಹೇಳಿದ್ರೆ ಅವ್ರಿಗೆ ನಿಜ ಓಪನ್ ಆಗಿ ಹೇಳಬೇಕು ಈ ಥರ ಇದೆ ಅಂತ. ಇಲ್ಲ ಅಂತಂದರೆ ಆ ಥರ ಇನ್ವೈಟ್ ಮಾಡಿದ್ದಾರೆ ಅಂತಂದರೆ ಅವರು ಸುಮ್ಮನೆ ನಮ್ಮನ್ನು ಇನ್ವೈಟ್ ಮಾಡಿರಲ್ಲ, ಅವರು ನಮ್ಮ ಪ್ರೆಸೆನ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು. ಸೊ ಒಂದ್ಸರಿ ಹೋಗಿ ಅಟೆಂಡ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಅಟ್ಲೀಸ್ಟ್ ಆವಾಗಿಲ್ಲ ಅಂತಂದರೆ ಇನ್ನೊಂದು ಡೇ ಟೈಮ್ ಮಾಡ್ಕೊಂಡೋಗಿ ಅಟೆಂಡ್ ಮಾಡೋದು, ಆ ಥರ ಎಲ್ಲ ಮಾಡಬೇಕು. ನಾವು ರಿಲೇಷನ್ ಜೊತೆ ಎಲ್ಲ ಮಿಂಗಲ್ ಆಗೋದನ್ನ ಕಲಿಬೇಕು. ವರ್ಕ್ 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 ಅಂತ ಬರೀ ವರ್ಕೇ ಮಾಡಿಕೊಂಡು ನಾವು ಯಾವ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿನೆಸ್ ನೋಡ್ದೇನೆ ಇದ್ಬಿಟ್ರೆ ಇದೊಂದು ಜೀವನನೇ ಅಲ್ಲ ಅಂತ ಅನಿಸುತ್ತೆ ನನಗೆ. ಮೊದಲು ನಾನು ಆ ಥರ ಇದ್ದೆ, ವರ್ಕ್ 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 ಅಂತ. ನೌ ಐ ಆಮ್ ನಾಟ್ ಅ ಪರ್ಸನ್. ನನಗೆ ವರ್ಕು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಫ್ಯಾಮಿಲಿ, ಓಮ್, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಎರಡು ಕಡೆನೂ ನನಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಇವಾಗ ಗೊತ್ತು. ಸೊ ನಾನು ಎರಡು ಕಡೆನೂ ಚೆನ್ನಾಗಿರ್ತೀನಿ. ಆಮೇಲೆ ಯೂಶ್ವಲಿ ವರ್ಕ್ ಮಾಡೋರು ನಾವು ಇನ್ನೊಂದು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ವೀಕೆಂಡ್ ಇರೋದೇನೆ ನಾವು ರೆಸ್ಟ್ ಮಾಡೋದಕ್ಕೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ದಟ್ ಈಸ್ ನಾಟ್ ದ ಟ್ರೂ. ವೀಕೆಂಡ್ ಇರೋದು ಅಥವಾ ವೀಕ್ ಇರೋದು ಅದೆಲ್ಲ ರೆಸ್ಟ್ ಮಾಡೋದಕ್ಕೆ ಅಂತ ಅಲ್ಲ. ನಾವು ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದರಲ್ಲೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು 100% ನಾವು ಮಾಡಬೇಕು, ಖುಷಿ ಖುಷಿಯಾಗಿ ಕಳಿಬೇಕು. ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಯಾವುದೇ ವರ್ಕ್ ಮಾಡಬೇಕಾದ್ರೂ 100% ಫೋಕಸ್ಸಿಂದ ಮಾಡಬೇಕು. ಆ್ಯಂಡ್ ನಾವು ಬೆಳಗ್ಗೆ ಎದ್ದಾಗಿಂದ ಹಿಡಿದು ಈವ್ನಿಂಗ್ ತನಕ ನಾವು ಡಿಸಿಪ್ಲಿನ್ ಆಗಿರಬೇಕು. ಆ್ಯಂಡ್ ಫಸ್ಟ್ ಪ್ಲ್ಯಾಂಡ್ ಆಗಿರಬೇಕು. ಆ್ಯಂಡ್ ವಿತಿನ್ ದ ಟೈಮ್ ಲೈನ್ ನಾವು ನಮ್ಮ ಟಾಸ್ಕ್ನ ಕಂಪ್ಲೀಟ್ ಆಗೋ ಥರ ನಾವು ನೋಡ್ಕೋಬೇಕು. ಆ್ಯಂಡ್ ಆಲ್ವೇಸ್ ವಿ ಕೀಪ್ ಬಿಗ್ ಸ್ಮೈಲ್ ಆನ್ ಅವರ್ ಫೇಸ್. ಇದು ತುಂಬ ತುಂಬ ಇಂಪಾರ್ಟೆಂಟ್. ಲಾಂಗ್ ಲೈಫ್ ಕೆರಿಯರ್ ಆ್ಯಂಡ್ ಕೆರಿಯರ್ ಸ್ಟೆಬಿಲಿಟಿ ನೋಡಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವಿ ನೀಡ್ ಟು ಡೂ ವರ್ಕ್ ಲೈಫ್ ಬ್ಯಾಲೆನ್ಸ್. ನೀವು ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಇಟ್ ಈಸ್ ಆಲ್ ಇಂಟರ್ ರಿಲೇಟೆಡ್ ಆ್ಯಕ್ಚುಲಿ. ನಾವು ಒಂದು ಡಿಸಿಪ್ಲಿನ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಪ್ರೀ ಪ್ಲ್ಯಾಂಡ್ ಆಗಿ ನಮ್ಮ ಹೋಮ್ ವರ್ಕ್ ಏನಿದೆ, ಐ ಮೀನ್ ಹೌಸ್ ವರ್ಕ್, ಅದನ್ನು ಯಾವ ಥರ ಮಾಡ್ಕೊಬೇಕು, ದೆನ್ ಆಫೀಸಲ್ಲಿ ಯಾವ ಥರ ವರ್ಕ್ ಮುಗಿಸ್ಕೋಬೇಕು ಅನ್ನೋದು ನಾವು ಫಸ್ಟೇ ಎಲ್ಲ ಪ್ರೀ ಪ್ಲ್ಯಾಂಡ್ ಆಗಿ ಡಿಸಿಪ್ಲಿನ್ ಆಗಿ ಮಾಡ್ಕೊಬೇಕಾಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಚೆನ್ನಾಗಿರೋದು ಆ್ಯಂಡ್ ಒಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡೋದು, ಇದರಿಂದ ತುಂಬ ಹೆಲ್ದಿ. ನಾವು ಹೆಲ್ದಿ ಆಗಿದ್ದರೆ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಆಲ್ ದ ವರ್ಕ್. ಸೊ ನಾವು ಪ್ರತಿಯೊಂದು ಕೆಲಸನೂ ಅಷ್ಟೇ ಪ್ರೆಸೆಂಟ್ ಮೈಂಡಿಂದ ತುಂಬ ಫೋಕಸ್ಡ್ ಆಗಿ 100% ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಮೇ ಬಿ ಐದರ್ ಹೌಸ್ ಹೋಲ್ಡ್ ವರ್ಕ್ ಆರ್ ಆಫೀಸ್ ವರ್ಕ್, ಐ ಮೀನ್ ಪರ್ಸ್ನಲಿ ಆರ್ ಪ್ರೊಫೆಷನಲಿ ವಿ ಕ್ಯಾನ್ ಅಚೀವ್. ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ ಏನು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಡಿಸಿಪ್ಲಿನ್, ಸೆಕೆಂಡ್ ಥಿಂಗ್ ಸ್ಪೇಸ್, ಥರ್ಡ್ ಥಿಂಗ್ ಟೈಮ್ ಮ್ಯಾನೇಜ್ಮೆಂಟ್, ಆ್ಯಂಡ್ ಫೋರ್ತ್ ಥಿಂಗ್ ಇಟ್ಸ್ ಪ್ಲ್ಯಾನಿಂಗ್. ಇದನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಸಿ very good results in work-life balance. I hope you guys enjoy the video. Please like and subscribe to my channel and keep curious on my next videos. Until then, take care. Bye bye.